ಬಂಗಾರಪೇಟೆ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಭೀಮ್ ಪ್ರಜಾ ಸಂಘಟನೆ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅವರು, 200 ಮೀಟರ್ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಹಂತ-ಹಂತವಾಗಿ ಹೋರಾಟ ನಡೆಸಿ ಸರ್ಕಾರದ ಗಮನ ಸೆಳೆಯುತ್ತಿದ್ದೇವೆ. ಮೊದಲನೇ ಹಂತದಲ್ಲಿ ಸಿಎಂ ಭೇಟಿ ಮಾಡಿ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ಎರಡನೇ ಹಂತದಲ್ಲಿ ವಿಧಾನಸೌಧ ಚಲೋ ಹೋಗುವಾಗ ಹೊಸಕೋಟೆ ಬಳಿ ಪೊಲೀಸರು ತಡೆದು ದೌರ್ಜನ್ಯ ನಡೆಸಿದ್ದಾರೆ. ಮೂರನೇ ಹಾಗೂ ಅಂತಿಮ ಪ್ರಯತ್ನವಾಗಿ ಕೆಜಿಎಫ್ ನಗರದಿಂದ ಕಾಲ್ನಡಿಗೆ ಫ್ರೀಡಂ ಪಾರ್ಕ್ ಬೆಂಗಳೂರು. ಅಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಎಚ್ಚರಿಕೆ. ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಜಾಥಾ ಹೊರಟು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗುವುದು. ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ದಾಖಲೆ ರೂಪದಲ್ಲಿ ಅತಿ ಎತ್ತರದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ 200 ಮೀಟರ್ ಪ್ರತಿಮೆ ಮಾಡಲು ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ. ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಭೀಮ್ ಪ್ರಜಾ ಸಂಘಟನೆ ಅಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಮಾತನಾಡಿದರು. ಮುಖಂಡರಾದ ಶ್ರೀನಿವಾಸ್, ಶಿವಾನಂದ, ಹರೀಶ್, ಶಾಲಿನಿ, ನಂದಿನಿ ಅರಸು ಇದ್ದರು. ಮಾಡುತ್ತಿದೆ. ಬಿಜೆಪಿ ಸಂವಿಧಾನ ಮತ್ತು ಅಂಬೇಡ್ಕರ್ ವಿರೋಧಿ ಎಂದು ಹೇಳುವ ಕಾಂಗ್ರೆಸ್ ಪ್ರತಿಮೆ ನಿರ್ಮಾಣಕ್ಕೆ ಏಕೆ ನಿರ್ಲಕ್ಷ್ಯ ತೋರುತ್ತಿದೆ? ಹಾಗಿದ್ದಲ್ಲಿ ಯಾವ ಪಕ್ಷ ನಿಜಗಿಯೂ ಸಂವಿಧಾನ ವಿರೋಧಿ ಎಂದು ಪ್ರಶ್ನಿಸಿದರು. ಧರಣಿ ಕುಳಿತಲ್ಲಿ ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಿದ್ದೇವೆ. ಇದರಿಂದ ಸರ್ಕಾರದ ಬುಡ ಅಲುಗಾಡಿದರೂ ಆಶ್ಚರ್ಯಪಡುವಂತಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಚಳಿಗಾಲ ಅಧಿವೇಶನ ಬೆಳಗಾವಿನಲ್ಲಿ ಕೂಡ ನಾವು ಹೋರಾಟ ಮಾಡಿ ಮದುವೆ ಕೊಟ್ಟಾಗ ಕೂಡ ಇವರು ನಾವು ಮಾಡ್ತೀರಿ, ನಾವು ಪರವಾಗಿ ಇದ್ದೀವಿ ಅಂತ ಹೇಳ್ಕೊಂಡು ಬಂದರು. ಆದರೆ ಈ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ನಮಗೆ ಪತ್ರ ಬರ್ತದೆ, ಏನು ಇದು ಮಾಡಬಾರ್ದು ಅಂತ. ಅದಾದ್ಮೇಲೆ ಮೊದಲನೇ ಹಂತದಲ್ಲಿ ನಮಗೆ ಒಂದು ಯಶಸ್ಸು ಸಿಕ್ತು. ಯಾಕಂದ್ರೆ ಅವರು ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಬಾಯಿಗಳಿಂದ ಈ ದೇಶದ ಅತಿ ಎತ್ತರ ಒಂದು ಬಾಬಾ ಸಾಹೇಬ್ ಪುತ್ಥಳಿ ನಿರ್ಮಾಣ ಮಾಡ್ತೀರಿ ಅಂತ ಹೇಳಿಸ್ತಿರಲ್ಲ, ಆ ಒಂದು ಕೀರ್ತಿ ನಮ್ಮ ಸಂಘಟನೆ. ಯಾಕಂದ್ರೆ ಆ ಹೋರಾಟ ಮಾಡಿದಕ್ಕೆ ಆ ಒಂದು ಹೆಸರು ಅದು ಬಾಯಿ ಮಾತಿಂದ ಹೇಳಿದ್ದಾರೆ ವಿನಃ ಯಾವುದೇ ಲಿಖಿತ ರೂಪದಲ್ಲಿ ಸುತ್ತೋಲೆ ಹೊಡಿಸಿಲ್ಲ. ಅದೆಲ್ಲ ಈ ಮೂರನೇ ಹಂತದ ಹೋರಾಟ ಕೆಜಿಎಫ್ನಿಂದ ಏನು ನಾವು ಫ್ರೀಡಂ ಪಾರ್ಕ್ ಹೋಗ್ತೀವಿ, ಆ ಹೋರಾಟದಲ್ಲಿ ಆ ಫ್ರೀಡಂ ಪಾರ್ಕ್ ನಾವು ಅನಿರ್ದಿಷ್ಟಾವಧಿ ಹೋರಾಟ ಅನ್ಕೊಂಡಿದ್ದೀವಿ. ಅನಿರ್ದಿಷ್ಟಾವಧಿ ಈ ಹೋರಾಟದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಆ ಸರ್ಕಾರದ ವತಿಯಿಂದ ನಮಗೆ ಒಂದು ಗ್ರೀನ್ ಸಿಗ್ನಲ್ ಬಂದಂತೆ ನಾವು ಅಲ್ಲಿ ಬರ್ತೇವೆ ವಿನಃ ಯಾವುದೇ ಮನೆಗಳಿಗೆ ತೆರಳುವುದು ಡೆಡ್ ಫಿಕ್ಸ್ ಮಾಡಿ ತಮ್ಮ ಮಾಧ್ಯಮ ತಮ್ಮ ಮುಖಾಂತರ ನಾವು ಆ ಡೇಟನ್ನು ನಿಗದಿಪಡಿಸ್ತೀವಿ. 200 ಮೀಟರ್ ಎತ್ತರದ ಇವತ್ತು ಈ ದೇಶ ಯಾವ್ದಾದ್ರು ನಡೀತಂದ್ರೆ ಯಾವುದೇ ಗ್ರಂಥಗಳು ನಡೀತಲ್ಲ, ಇವತ್ತು ಈ ದೇಶ ನಡೀತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಹಾಗಾಗಿ ಬಾಬಾ ಸಾಹೇಬ್ರನ್ನ ನಾವು ವಿಶ್ವ ಮಟ್ಟದಲ್ಲಿ ಕಾಣೋಣ ಅನ್ನೋದು ನಮ್ಮ ಒಂದು ಪ್ರಶ್ನೆ. ಯಾಕಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಬಿಜೆಪಿ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಮೀಟಿಂಗ್ ಮಾಡಿದ್ದಾರೆ. ಮತ್ತೆ ಮಹಾರಾಷ್ಟ್ರ ಸರ್ಕಾರದವರು ಅವರು ಬಿಜೆಪಿ ಅವರು ಆ ಮಹಾರಾಷ್ಟ್ರ ಸರ್ಕಾರದವರು 450 ಅಡಿ, ಮಹಾರಾಷ್ಟ್ರ ದಾದರಲ್ಲಿ 450 ಅಡಿ. ಮಹಾರಾಷ್ಟ್ರ ಏನಾದರೂ ಬೇರೆ ರಾಜ್ಯದಲ್ಲಿದೆ, ಅದು ನಮ್ಮ ದೇಶದಲ್ಲಿ ಅತಿ ಎತ್ತರ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ 172 ಮೀಟರ್, 200 ಮೀಟರ್ ಮಾತ್ರ ಬಾಬಾ ಸಾಹೇಬ್. ಮತ್ತೆ ನಾವು ಹೋಗ್ತೀವಿ, ಹೋಗಿ ಸಂವಿಧಾನ ಪರವಾಗಿದ್ದೀರ, ಬಾಬಾ ಸಾಹೇಬ್ ಪರವಾಗಿ ದಲಿತ ಪರ ಧ್ವನಿ ಅಂತೀರನ್ನ ನಾವು ಮಾಡ್ತೇವೆ. ಈ ಮಟ್ಟಕ್ಕೆ ನಾವು ಅವ್ರ ಬಾಯಿಂದ ನಾವು ದೇಶದಲ್ಲಿ ಎತ್ತರ ಮಾಡ್ತೇವೆ. ಈ ಮಾತು ಹೇಳಲಿಕ್ಕೆ ನಾವು 2 ವರ್ಷ ನಾವು ಕಷ್ಟಪಟ್ಟು ನಾವು ಬದುಕು ಸಾವಿರ ಮಧ್ಯದಲ್ಲಿ ಹೋರಾಟ ಮಾಡಿ ಈ ಒಂದು ಹೋರಾಟವನ್ನು ಯಶಸ್ವಿ. ಮತ್ತೆ ಅದು ನಮಗೆಲ್ಲೋ ಒಂದು ಏನು ಇವರು ದಲಿತ ಪರವಾಗಿಲ್ಲ. ಈಗ ಕನಕ ಜಯಂತಿ ಬಂದರೆ ಕನಕ ಜಯಂತಿ ಬಗ್ಗೆ ಏನಾದರೂ ವೇದಿಕೆ, ಈಗ ಅವರು ವೇದಿಕೆ ಬೇಕು, ಆವಾಗ ಒಂದು ಘೋಷಣೆ ಮಾಡೋದು. ಕೆಂಪೇಗೌಡರ ಒಂದು ಜಯಂತಿ ಬಂದರೆ ಕೆಂಪೇಗೌಡರ ಬಗ್ಗೆ ಒಂದು ಘೋಷಣೆ ಮಾಡೋದು. ಕಾರ್ಯಕ್ರಮಕ್ಕೆ ತಂದಿದ್ದಾರೆ. ಏಪ್ರಿಲ್ 14ನೇ ತಾರೀಕಿಗೆ ಘೋಷಣೆ ಮಾಡಿದರೆ ಕಾರ್ಯಕ್ರಮಕ್ಕೆ ತಂದಿದ್ದೀರಾ? ಇನ್ನೂ ಇಲ್ಲ. ಯಾಕಂದ್ರೆ ನೀವು 2 ವರ್ಷ ಆಗುತ್ತೆ. ಈ ಒಂದು 200 ಮೀಟರ್ ಬಾಬಾ ಸಾಹೇಬ್ ಮೊನ್ನೆ ಒಂದು ಈಗ ಸಿದ್ದರಾಮಯ್ಯ ಅವರು ಶಿವಕುಮಾರ್ ಅವರು ಹೇಳೋದಿಲ್ಲ. ಆದರೆ ಅವರು ನಾನು ದಲಿತ ಪರವಾಗಿದ್ದೀನಿ, ಸಂವಿಧಾನ ಪರವಾಗಿದ್ದೀನಿ, ಮತ್ತೆ ಬಾಬಾ ಸಾಹೇಬ್ ಪರವಾಗಿದ್ದೀನಿ ಅಂತ ಎಲ್ಲರೂ ಹೇಳ್ಕೊಂಡಿದ್ದಾರ? ಸಿದ್ದರಾಮಯ್ಯ ಅವರು ಹೇಳ್ಕೊಂಡು ಬರ್ತಾರೆ, ಇದು ಮಾಡಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೇಳಿಲ್ಲ, ಆದರೆ ಮಾಡಿ ತೋರಿಸ್ತಾರೆ. ಆ ಮಾಡಿ ತೋರಿಸ್ತಾರೆ ಅನ್ನೋದು ನಮಗೂ ನಂಬಿಕೆ ಇದೆ, ಆದರೆ ಅವ್ರನ್ನ ಮಾಡೋದು ಬಿಡೋದೇ ಇಲ್ಲ. ಇದು ರಾಜಕೀಯದ ಒತ್ತಡ. ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಪುತ್ಥಳಿಯನ್ನು ನಿರ್ಮಿಸೋದಕ್ಕೆ ಇಷ್ಟೊಂದು ತಾರತಮ್ಯನ ಯಾಕೆ?